ದೂತ ಸಮೀರ್ ಎಂಡಿಗೆ ಮತ್ತು ಅವರ ತಂಡಕ್ಕೆ ವಿದೇಶದಿಂದ ಹಣ ಅಥವಾ ಫಂಡ್ ಬರ್ತಾ ಇದೆ ಅನ್ನುವಂತಹ ವಿಚಾರವಾಗಿ ಇದೇ ಮೊದಲ ಬಾರಿಗೆ ಸಮೀರ್ ಎಂಡಿ ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಎಲ್ಲಿಂದ ಇವರಿಗೆ ಹಣ ಬರ್ತಾ ಇತ್ತು ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿದೇಶದಿಂದ ಸಮೀರ್ ತಂಡಕ್ಕೆ ಅಕ್ರಮ ಫಂಡ್ ವಿಚಾರವಾಗಿ ಇದೇ ಮೊದಲ ಬಾರಿಗೆ ಸ್ವತಃ ಸಮೀರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಮ್ಯುನಿಸ್ಟ್ ಪ್ರೇರಿತ ಒಂದು ಫಂಡ್ ಹರಿದು ಬರ್ತಾ ಇದೆ ಅಂತ ಬಿಜೆಪಿ ಹೇಳ್ತಾ ಇತ್ತು. ಆದರೆ ಕೋಟಿ ಕೋಟಿ ದುಡ್ಡು ಬರ್ತಾ ಇದೆ, ಎನ್ಐಎಗೆ ತನಿಖೆಯನ್ನು ವಹಿಸಿ ಅಂತ ಆಗ್ರಹ ಮಾಡಿದ್ರು. ಆದರೆ ಈ ಫಂಡ್ಗಳ ಒಂದು ಆರೋಪವನ್ನು ಕೇಳಿ ಬರ್ತಾ ಇದ್ದಂತೆ ಸ್ವತಃ ಸಮೀರ್ ಎಂಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. SIT ತನಿಖೆಯ ಮೇಲೆ ನನಗೆ ನಂಬಿಕೆ ಇದೆ, ನಾವು ತಪ್ಪು ಮಾಡಿಲ್ಲ, ತಪ್ಪು ಮಾಡೋದೂ ಇಲ್ಲ. ಅಕ್ರಮ ಹಣ ಬರ್ತಿದೆ ಎಂದವರಿಗೆ ಸಮೀರ್ ಈ ರೀತಿಯಾದಂತಹ ಒಂದು ಚಡಿಯೇಟನ್ನು ಕೊಟ್ಟಿದ್ದಾರೆ. ತನಿಖೆ ನಡೆಯಲಿ, ಸತ್ಯಾಂಶ ಹೊರಗೆ ಬರಲಿದೆ. ಈ ವಿಚಾರವಾಗಿ ಹೇಳ್ತಾ ಇರುವಂಥದ್ದವರು ನಮಗೆ ಯಾವ ಹಣ ಕೂಡ ಬಂದಿಲ್ಲ ಅಂತ ಸಮೀರ್ ಹೇಳ್ತಾ ಇರುವಂಥದ್ದು. ಏನು ಆರೋಪ ಮಾಡ್ತಾ ಇದ್ರಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಈ ರೀತಿಯಾಗಿ ಆರೋಪ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ಕೆಲವೊಂದು ವಿಚಾರಗಳಲ್ಲಿ ಮಾತನಾಡೋಕ್ಕೆ ವಿಡಿಯೋನ ಮಾಡೋಕ್ಕಾಗಿರ್ಬೋದು, ಬೇರೆ ಒಂದು ವಿಚಾರಗಳಿಗೆ ಇವರಿಗೆ ವಿದೇಶಿ ಮೂಲದಿಂದ ಫಂಡ್ ಬರ್ತಾ ಇದೆ, ಅಕ್ರಮವಾದಂತಹ ಒಂದು ಫಂಡ್ ಬರ್ತಾ ಇದೆ ಅಂತ ಬಿಜೆಪಿಯವರು ಆರೋಪವನ್ನು ಮಾಡಿದ್ರು. ಆ ಆರೋಪಕ್ಕೆ ತಿರುಗೇಟು ಕೊಡೋ ರೀತಿಯಲ್ಲಿ ಸ್ವತಃ ಸಮೀರೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಮ್ಯುನಿಸ್ಟ್ ಪ್ರೇರಿತ ಒಂದು ಫಂಡ್ ಹರಿದು ಬರ್ತಾ ಇದೆ ಸಮೀರ್ಗೆ ಅಂತ ಹೇಳಿದರು. ಆದರೆ ನನಗೆ ಯಾವ ಒಂದು ದುಡ್ಡು ಬರ್ತಾ ಇಲ್ಲ, ನಾನು ಯಾವ ತಪ್ಪು ಕೂಡ ಮಾಡಿಲ್ಲ, ತಪ್ಪು ಮಾಡೋಕ್ಕೂ ಹೋಗಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ನನಗೆ ಬಂದಿದ್ದರೆ SIT ಅವರೇ ತನಿಖೆ ಮಾಡ್ತಾರೆ, ತನಿಖೆಯಲ್ಲಿ ಎಲ್ಲ ಸತ್ಯಾಂಶ ಹೊರಗೆ ಬರುತ್ತೆ. ನನಗೆ SIT ಒಂದು ತಂಡದ ಮೇಲೆ, ಅವರ ಒಂದು ತನಿಖೆಯ ಮೇಲೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ನಮಗೆ ಯಾರೂ ಕೂಡ ಹಣ ಕೊಟ್ಟಿಲ್ಲ, ಯಾವ ಮೂಲಗಳಿಂದ ಕೂಡ ನಮಗೆ ಹಣ ಬಂದಿಲ್ಲ. ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಇವರು ಈ ರೀತಿಯಾದಂಥ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಯಾರು ಆರೋಪ ಮಾಡಿದ್ರಲ್ಲ ಅವರಿಗೆ ಸ್ವತಃ ಸಮೀರೇ ಬಂದು ಒಂದು ಹೇಳಿಕೆಯನ್ನು ಕೊಟ್ಟು ಈ ರೀತಿಯಾಗಿ ವಿವರಣೆಯನ್ನು ನೀಡಿದ್ದಾರೆ. SIT ತನಿಖೆ ಏನಿದೆ ಅದು ಸ್ಪಷ್ಟವಾಗಿ ಎಲ್ಲ ಒಂದು ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಎಲ್ಲ ಸತ್ಯಗಳು ಹೊರಗೆ ಬರುತ್ತೆ ಅನ್ನೋ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಕಾದು ನೋಡ್ತೀನಿ. ಯಾರು ನನ್ನ ಮೇಲೆ ಆರೋಪವನ್ನು ಮಾಡಿದ್ರಲ್ಲ ಆ ಆರೋಪ ನಿಜಾನ ಅಥವಾ ಸುಳ್ಳ ಅನ್ನೋದು ತನಿಖೆಯಿಂದಾನೇ ಗೊತ್ತಾಗ್ಬಿಡುತ್ತೆ. ಅಲ್ಲಿ ತನಕ ನೀವು ಸ್ವಲ್ಪ ಕಾಯಿರಿ ಅನ್ನೋ ರೀತಿಯಲ್ಲಿ ಒಂದು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಯಾಕಂದರೆ ಇವರಿಗೆ ವಿದೇಶದಿಂದ ಬೇರೆ ಬೇರೆ ಮೂಲಗಳಿಂದ ಫಂಡ್ ಬರ್ತಾ ಇದೆ ಇವರಿಗೆ ಅಂತ ಆರೋಪ ಬರ್ತಾ ಇತ್ತು. ಕೋಟಿ ಕೋಟಿ ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಅದೆಲ್ಲವೂ ಕೂಡ ಸುಳ್ಳು. ನನ್ನ ಮೇಲೆ ಬಂದಿರೋ ಒಂದು ಆರೋಪ ಸುಳ್ಳು, ಇದ್ಯಾವುದು ಸತ್ಯ ಅಲ್ಲ. ತನಿಖೆ ಮಾಡಿದ ಸತ್ಯಾಂಶ ಅದೇ ತಾನಾಗೆ ಗೊತ್ತಾಗುತ್ತೆ. ನನಗೆ ಯಾವ ಹಣನೂ ಬಂದಿಲ್ಲ, ನ್ಯಾಯವಾಗಿ ನಾನು ಇಷ್ಟು ದಿನ ಏನಿದ್ದೋ ಅದೇ ರೀತಿಯಲ್ಲಿ ನಾನು ಇದ್ದೇನೆ. ನನಗೆ ಯಾವುದೇ ರೀತಿಯಾದಂಥ ಒಂದು ಅಕ್ರಮ ಫಂಡಿಂಗ್ ಆಗಲಿ ಹಣ ಆಗಲಿ ಯಾರೂ ನನಗೆ ಕೊಟ್ಟಿಲ್ಲ, ಬಂದೂ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿರೋದು ಸಮೀರ್ ಎಂಡಿ. ಯಾಕಂತಂದರೆ ಇವರು ಏನು ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಏನಿತ್ತು ಅದಕ್ಕೆ ಈ ಒಂದು ಅಕ್ರಮ ಫಂಡನ್ನು ಬಳಸಲಾಗಿತ್ತು ಅಂತ ಕೂಡ ಮಾತನಾಡ್ತಾ ಇದ್ದರು, ಆರೋಪಗಳನ್ನು ಮಾಡ್ತಾ ಇದ್ದರು. ಆದರೆ ಅದ್ಯಾವುದೂ ನಿಜ ಅಲ್ಲ. ನೀವು ಈ ರೀತಿಯಾಗಿ ಮಾತನಾಡಬೇಡ್ರಿ, ತನಿಖೆ ನಡೀಲಿ, ತನಿಖೆ ನಡೆದ ಮೇಲೆ ಏನಾಗುತ್ತೆ ಅನ್ನೋದು ನೋಡೋಣ, ಸತ್ಯಾಂಶ ಗೊತ್ತಾದಾಗ ಅವಾಗ ನೀವು ಮಾತಾಡಿ. ನಾನು ತಪ್ಪು ಮಾಡೋಂಥ ವ್ಯಕ್ತಿ ಅಲ್ಲ, ಮಾಡೋದು ಕೂಡ ಇಲ್ಲ, ಈಗಲೂ ಅಷ್ಟೇ ಮುಂದೇನೂ ಅಷ್ಟೇ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು ಸಮೀರ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತವಾದ ಒಂದು ತನಿಖೆ ಆಗುತ್ತೆ.
ತನಿಖೆಯಲ್ಲಿ ಎಲ್ಲ ವಿವರಗಳು ಗೊತ್ತಾಗುತ್ತೆ. SIT ತಂಡ ತುಂಬ ಉತ್ತಮವಾಗಿ ಕೆಲಸಗಳನ್ನು ಮಾಡ್ತಾ ಇದೆ, ತನಿಖೆಯನ್ನು ಮಾಡ್ತಾ ಇದೆ. ಎಲ್ಲ ಆಯಾಮದಲ್ಲೂ ಕೂಡ ಅವರ ತನಿಖೆ ಮಾಡಿದಾಗ ನನ್ನ ಬಗ್ಗೆ ಒಂದು ಸತ್ಯಾಂಶ ಗೊತ್ತಾಗುತ್ತೆ. ಆವಾಗ ನೀವೇ ತಿಳಿದುಕೊಳ್ತೀರಾ ಈ ಒಂದು ವಿಚಾರದಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು, ಯಾರು ಏನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಮೀರ್. NIAಗೆ ವಹಿಸಿ ಅಂತ ಒತ್ತಾಯ ಕೂಡ ಮಾಡಿದರು. NIAಗೆ ಯಾಕೆ ವಹಿಸ್ತೀರಾ? SITನೇ ನಿಜವಾಗಿ ಒಂದು ತನಿಖೆಯನ್ನು ಮಾಡ್ತಾ ಇದ್ದರೆ ನನಗೆ ಅದರ ಮೇಲೆ ನಂಬಿಕೆ ಇದೆ, NIAಗೆ ವಹಿಸುವಂಥ ಒಂದು ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡಿರುವಂಥದ್ದು ಸಮೀರ್ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.